ಸರ್ ಇದೇ ಮನೆ ಸರ್. ಥ್ಯಾಂಕ್ ಯು ಸೋ ಮಚ್. ನಾನು ಹೇಳಿದ್ದೆಲ್ಲ ನೆನಪಿದ್ದಲ್ಲ ಸರ್? ಮೇಡಮ್ಗೆ, ಮೇಡಮ್ ಮನೆಯವ್ರಿಗೆ ಯಾರಿಗೂ ಡೌಟ್ ಬರಬಾರ್ದು. ಸರ್ ಕೀ, ನಾನು ಬರ್ತೀನಿ ಸರ್. ನಮಸ್ತೆ ಮೇಡಮ್ ಜಿ. ಯಾರ್ ನೀವು? मैं दिलजीत मैडम जी. वो आपका ड्राइवर है ना सतीश, वो मेरा दोस्त. अभी ಈಗ छुट्टी में है वो, ಅದಕ್ಕೆ ನಾನು ನಿಮ್ಮ ಡ್ರೈವರ್. ಓ ಹೌದಾ? ನಿಮ್ ಹೆಸರೇನಂದ್ರಿ? ದಿಲ್ಜಿತ್ ಮೇಡಮ್ ಜಿ, ಹೃದಯ ಕದಿಯೋನು ಅಂತ ಹೆಸರು ಮೇಡಮ್. ಕನ್ನಡ ಬರುತ್ತಾ? अच्छे से आता है ಮೇಡಮ್. ತುಂಬಾ ಚೆನ್ನಾಗಿ ಬರುತ್ತೆ ಮೇಡಮ್ ಜಿ. ಸರಿ, ವೇಟ್ ಮಾಡ್ತಾ ಇರಿ, ರೆಡಿಯಾಗಿ ಬರ್ತೀನಿ. ಹಾಂ ಮೇಡಮ್ ಜಿ. ಯಾರ್ ನೀನು? ಹೊಸ ಎಂಟ್ರಿ ಅಂದೆ. ನಾನು ಭೈರವಿ ಮೇಡಮ್ಗೆ ಹೊಸ ಡ್ರೈವರ್. ಸತೀಶ್ ಚುಟ್ಟಿಲಿದಾನಲ್ವಾ, ಅದಕ್ಕೆ ಅವನ ಬದಲು ನಾನೀಗ ಡ್ರೈವ್ ಮಾಡ್ತೀನಿ. ಓ, ಭೈರವಿಗೆ ಸತೀಶ್ ಬದಲು ನೀನ್ ಡ್ರೈವರ್ ಆಗಿ ಬಂದ್ಯಾ? ಹಾಂ ಜಿ. ಸರಿ, ಕಾರ್ನ ತೊಳೆದು ಕ್ಲೀನ್ ಮಾಡು. ಕಾರು ಪಳಪಳ ಅಂತ ಹೊಳಿಬೇಕು. ಹಾಂ ಹಾಂ ಜಿ. ಗುಡ್ ಮಾರ್ನಿಂಗ್ ಮಾವ. ಥ್ಯಾಂಕ್ಸ್ ಮಾವ. ಮಾವ, ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು. ಏನು? ಅಲ್ಲ ಮಾವ, ಈ ಮನೇಲಿ ನಾನು ಒಬ್ಬ ಇದ್ದೀನಿ ಅನ್ನೋದನ್ನ ಮರ್ತೇ ಬಿಟ್ಟಿದ್ದೀರಾ ನೀವು? ನೀನು ಮನೇಲಿದ್ದ ತಾನೇ ಗೊತ್ತಾಗೋದು. ಅದೇನು ಹೇಳು. ಸತೀಶ ಬರೋ ತನಕ ಭೈರವಿಗೆ ನಾನೇ ಡ್ರೈವರ್ ಆಗ್ತಿದ್ದೆ ಮಾವ. ನೀವ್ಯಾಕೆ ಬೇರೆ ಡ್ರೈವರ್ನ ಕಳ್ಸೋಕೆ ಹೇಳಿದ್ರಿ? ಅಲ್ಲಯ್ಯ, ನೀನು ನನ್ನ ತಂಗಿ ಮಗ, ನಿನಗೊಂದು ಒಳ್ಳೆ ಜವಾಬ್ದಾರಿ ಕೊಡೋಣ ಅಂತಿದ್ದೆ. ನೀನು ಡ್ರೈವರ್ ಆಗ್ತೀನಿ ಅಂತೀಯ, ನಾನೇನು ಹೇಳಿ? ಮಾವ, ಭೈರವಿಗೆ ಡ್ರೈವರ್ ಆಗೋದ್ರಲ್ಲಿ ತಪ್ಪೇನು? ಅವಳು ನಿಮ್ಮ ಮಗಳು ತಾನೇ. ಯಾವ ಕೆಲಸನೂ ಸಣ್ಣದಲ್ಲ, ಯಾವ ಕೆಲಸನೂ ದೊಡ್ಡದಲ್ಲ. ಆದರೆ ಯಾರು ಯಾವ ಕೆಲಸ ಮಾಡಬೇಕು ಅದನ್ನೇ ಮಾಡಬೇಕು. ಅರ್ಥ ಆಯ್ತಾ? ಅಯ್ಯೋ ದೇವ್ರೆ, ಕೋಣನ ಮುಂದೆ ಕಿಂಡ್ರಿ ಬರ್ಸಾಗಾಯ್ತಲ್ಲೋ. ಇದಾರು ಅರ್ಥ ಆಯ್ತಾ? ಹೋಗು.